In this video, we will discuss BA second semester basic English syllabus. So many of you had asked me regarding the syllabus. ಬಹಳ ಜನ ನಂಗೆ ಸಿಲೆಬಸ್ ಹೇಳ್ರಿ ಸರ್ ಏನಿದೆ ಸಿಲೆಬಸ್ ಅಂತ ಹೇಳಿ ಕೇಳಿದ್ರಿ. ಅದ್ರ ಸಂಬಂಧ ಇದೊಂದು ಶಾರ್ಟ್ ವಿಡಿಯೋ ಆಗಿರ್ತೈತಿ. ಸೊ ಮೊದಲಿಗೆ ನೋಡ್ರಿ ಏನಪ್ಪಾ ಅಂತಂದ್ರೆ ಕ್ಯಾನ್ ಮಷಿನ್ಸ್ ಥಿಂಕ್ ಅನ್ನೋದು ಐತಿ. ಅದನ್ನು ಬರ್ದಿದ್ದು ಯಾರಪ್ಪ ಅಂದ್ರೆ ರಾಕ್ವೆಲ್ ಎನ್ಒ ಅವರು. ಇದು ಕಂಪ್ಲೀಟ್ ನಿಮಗೆ ಸಮರಿ ಥೀಮ್ಸ್ ಕ್ವಶನ್ ಆನ್ಸರ್ಸ್ ಮಾಡಿರುವಂಥ ವಿಡಿಯೋ ಒಂದು ಐತಿ. ಆ ವಿಡಿಯೋ ನೀವು ನೋಡ್ಬೋದ್ರಿ. ಸ್ಪಾರ್ಕ್ ನೆಗ್ಲೆಕ್ಟೆಡ್ ಬರ್ನ್ಸ್ ದ ಹೌಸ್ ಲಿಯೋ ಟಾಲ್ಸ್ಟಾಯ್ ಅವರು ಬರ್ದಿದ್ದು. ಇದನ್ನು ಕೂಡ ನಾನು ವಿಡಿಯೋ ಮಾಡಿದ್ದೀನಿ, ಅದನ್ನ ನೀವು ಹೋಗಿ ಚೆಕ್ ಮಾಡ್ಬೋದು. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಜೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಶಿಬು. ಸೊ ಸುಭಾಷ್ ಪಾಲೇಕರ್ ಅವರು ಬರೆದಿರುವಂಥದ್ದು ಬುಕ್ ವರ್ಕ್ ಇದು, ಜೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಅಂತ ಹೇಳಿ. ಆಮೇಲೆ ನೈಟ್ ಟ್ರೈನ್ ಆಟ್ ಡಿಯೋಲಿ ರಸ್ಕಿನ್ ಬಾಂಡ್. ಸೊ ಇವು ಅಷ್ಟು ಟಾಪಿಕ್ಸ್ ಮೇಲೆ ಏನಪ್ಪ ಅಂತಂದ್ರೆ ನಾನು ಆಲ್ರೆಡಿ ವಿಡಿಯೋನ ಮಾಡಿದ್ದೀನಿ, ನೀವು ಅದನ್ನು ಹೋಗಿ ಚೆಕ್ ಮಾಡ್ಬೋದ್ರಿ. ಇನ್ನು ನೆಕ್ಸ್ಟ್ ನೋಡ್ರಿ ಯಾವ್ದಪ್ಪ ಅಂತಂದ್ರೆ ಇಲ್ಲಿ ಲ್ಯಾಂಗ್ವೇಜ್ ಥ್ರೂ ಪೋಯೆಟ್ರಿ ಅಂತ ಹೇಳಿ ಕವನಗಳು ಯಾವ್ದಾವ, ಪೋಯಮ್ಸ್ ಯಾವ್ದಂದೇಳಿ. ಸ್ಕ್ರಿಪ್ಟ್ ಐತ್ರಿ ನಿಮ್ಗೆ, ಪ್ಯಾಟ್ರಿಯಾಟ್ ಐತಿ, ಸೀತಾ ಐತ್ರಿ ತೋರಿಯೋದು ಬರೆದಿರೋದು. ಸೊ ಇವು ಮೂರುದ್ರ ಮೇಲೆ ನೀವು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ನಾನು. ಮೂರುದ್ರ ಮೇಲೆ ಇದಾವೆ ವಿಡಿಯೋಸ್, ನೀವು ನೋಡ್ಬೋದು. ವಿತ್ ಕ್ವಶನ್ ಆನ್ಸರ್ಸ್ ಮತ್ತು ಸಮ್ರಿ ಕನ್ನಡದಾಗ ಎಕ್ಸ್ಪ್ಲೇನ್ ಮಾಡೀನಿ. ಆ ವಿಡಿಯೋಗಳು ನೀವು ರೆಫರ್ ಮಾಡ್ಕೋಬೋದು. ಇನ್ನು ಉಳಿದಿದ್ದು ಯಾವ್ದಪ್ಪ ಅಂತಂದ್ರೆ ಇದೊಂದರಿ ಡ್ರೀಮ್ ಬೈ ಹ್ಯಾಂಡ್ರಿ ಕಿಪ್ಸನ್ ಅದೊಂದರಿಂದ ಉಳ್ದೈತಿ. ಬಿಟ್ಟರೆ ಉಳಿದಿದ್ದೆಲ್ಲನೂ ನಾನು ನಿಮ್ಗೆ ಸಿಲೆಬಸ್ಗೆ ಏನೇನು ಐತಿ ಅಂತ ಹೇಳಿ ಹೇಳಿದ್ದೀನಿ. ಇನ್ನು ಅವ್ನು ಬಿಟ್ಟರೆ ನಿಮ್ಮ ಸಿಲೆಬಸ್ಗೆ ಗ್ರಾಮರ್ ಪಾರ್ಟ್ ಏನಪ್ಪ ಅಂತಂದ್ರೆ ಟೋಟಲ್ ಆಗಿ ಇದು 20 ಮಾರ್ಕ್ಸಿಗೆ ಬರ್ತಕ್ಕಂಥದ್ದು ಆಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್, ಆಮೇಲೆ ಚೇಂಜಿಂಗ್ ಸೆಂಟೆನ್ಸಸ್ ಐತ್ರಿ. ಮೊದಲಿಗೆ ಇಂಟರ್ಚೇಂಜ್ ಸೆಂಟೆನ್ಸಸ್ ಅಥವಾ ಆಕ್ಟಿವ್ ವಾಯ್ಸ್ ಇದ್ದಿದ್ದನ್ನು ಪ್ಯಾಸಿವ್ ವಾಯ್ಸ್ ಒಳಗೆ ಮಾಡಬೇಕು. ಆಮೇಲೆ ಅಸರ್ಟಿವ್ ಟು ಎಕ್ಸ್ಕ್ಲಮೇಟರಿ, ರಿಮೂವ್ ಟು ಯೂಸ್, ಟು ಇನಫ್, ಯೂಸ್ ಇಫ್ ಎಕ್ಸೆಟ್ರಾ ಅಂತಂದೇಳಿ. ಸೊ ಇವು ಏನಪ್ಪ ಅಂತಂದ್ರೆ ಇವನು ಚೇಂಜ್ ಮಾಡಬೇಕು. ಇಲ್ಲಿ ಟೂ ಥರ ಯೂಸ್ ಮಾಡಬೇಕು, ಅಥವಾ ಯೂಸ್ ಇನಫ್, ಯೂಸ್ ಇಫ್ ಅಂತ ಹೇಳಿ ಕೊಟ್ಟಾರ. ಇನಫ್ ಎಫ್ ಅಂತ ಹೇಳಿ ಯೂಸ್ ಮಾಡ್ಕೊಂಡು ನೀವು ಸೆಂಟೆನ್ಸ್ ಚೇಂಜ್ ಮಾಡೋದ್ರಿ. ನೆನ್ಪಿಟ್ಕೋರಿ ಏನಪ್ಪ ಅಂತಂದ್ರೆ ಇದು ಓನ್ಲಿ ಸೆಂಟೆನ್ಸ್ ಇಂಟರ್ಚೇಂಜ್ ಆಫ್ ಸೆಂಟೆನ್ಸಸ್. ಈಗ ಹೆಂಗೆ ನೀವು ಆಕ್ಟಿವ್ ವಾಯ್ಸ್ ಇದನ್ನು ಪ್ಯಾಸಿವ್ ವಾಯ್ಸ್ ಮಾಡ್ತಿರೋ ಹಂಗೆ ಟೂ ಇರುವಂಥ ಒಂದು ಸೆಂಟೆನ್ಸ್ನ ಟೂ ಒಳಗೆ ಮಾಡೋದು. ಸೊ ಇದು ಒಂದು ಗ್ರಾಮರ್ ಪಾರ್ಟ್ ರೀ, ಅದೈತಿ. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಫ್ರೇಮಿಂಗ್ ಕ್ವಶನ್ಸ್ ಅನ್ನು ಕೊಟ್ಟಾರ. ಲೈಕ್ ಫ್ರೇಮಿಂಗ್ ಕ್ವಶನ್ಸ್ ಅಂದ್ರೆ ಹೆಂಗು, ರಾಮ್ ಹ್ಯಾಸ್ ಗಾನ್ ಟು ಮಾರ್ಕೆಟ್, ವೇರ್ ಹ್ಯಾಸ್ ರಾಮ್ ಗಾನ್. ಸೊ ಮಾರ್ಕೆಟ್ ಇಂಥವು ವೇರ್, ವೆನ್, ವಿಚ್, ಹೌ. ಸೊ ಇವಷ್ಟು ಏನಪ್ಪ ಅಂತಂದ್ರೆ ಕ್ವಶನ್ಸ್ಗಳು ಬರ್ತಾವೆ. WH ಕ್ವಶನ್ಸನ್ನ ನೀವು ಇಲ್ಲಿ ಫ್ರೇಮ್ ಮಾಡಬೇಕು, ಅಥವಾ ಎಸ್-ನೋ ಕ್ವಶನ್ಸ್ನ ನೀವು ಫ್ರೇಮ್ ಮಾಡುವಂಥದ್ದು. ಇದು ಗ್ರಾಮರ್ ಪಾರ್ಟಿಗೆ ಬರ್ತದೆ ರೀ. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಸ್ಟ್ರಕ್ಚರಿಂಗ್ ಪ್ಯಾರಾಗ್ರಾಫ್. ಅಂದರೆ ಒಂದು ಪ್ಯಾರಾಗ್ರಾಫ್ ನೀವು ಹೆಂಗೆ ಬರೀತೀರಿ, ಹೆಂಗೆ ಕನ್ಸ್ಟ್ರಕ್ಟ್ ಮಾಡಬೇಕು, ಒಂದೇನೋ ಒಂದು ವಿಷಯ ಕೊಟ್ಟಿರ್ತಾರೆ, ನಮ್ಮಲ್ಲಿ ನೀವು ಒಂದು ಪ್ಯಾರಾಗ್ರಾಫ್ ಬರೀಬೇಕು ರೀ. ಅದಕ್ಕೆ ಟಾಪಿಕ್ ಸೆಂಟೆನ್ಸಸ್ ರೀ, ಬಿಗಿನಿಂಗ್, ಮಿಡಲ್ ಮತ್ತು ಎಂಡಿಂಗ್ ಇರ್ತೈತಿ. ಸೊ ಇದನ್ನೆಲ್ಲನೂ ಮೆನ್ಷನ್ ಮಾಡ್ಕೊಂತೀವಿ. ಅಂದರೆ ಈ ರೀತಿ ಇರ್ಬೇಕು ರೀ. ಒಂದು ಏನೋ ಪ್ಯಾರಾಗ್ರಾಫ್ ಬರೀಬೇಕಾದ್ರೆ ಅದ್ರ ಬಗ್ಗೆ ಇಂಟ್ರೊಡಕ್ಷನ್ ಆಗಿರ್ಬೋದು, ಆಮೇಲೆ ಅದನ್ನು ಹೆಂಗೆ ಬಿಗಿನ್ ಮಾಡ್ತಾರೆ, ಸೆಂಟೆನ್ಸಸ್ನ ಯಾವ ರೀತಿ ಯೂಸ್ ಮಾಡ್ತಾರೆ, ಮಧ್ಯದೊಳಗೆ ಯಾವ್ಯಾವ ಪಾಯಿಂಟ್ಸ್ ಯೂಸ್ ಬಳಸ್ತಾರೆ, ಆಮೇಲೆ ಎಂಡಿಂಗ್ ಅದಕ್ಕೊಂದು ಎಂಡ್ ರೂಪನ ಹೆಂಗೆ ತರ್ತಾರೆ ಅಂತ ಹೇಳಿ ಇದು ಸ್ಟ್ರಕ್ಚರಿಂಗ್ ದ ಪ್ಯಾರಾಗ್ರಾಫ್ ಒಳಗೆ ನಾವು ನೋಡ್ತೀವಿ. ಇನ್ನು ನೆಕ್ಸ್ಟ್ ನೋಡ್ರಿ ಪಂಕ್ಚುಯೇಷನ್ ಒಳಗೆ ಯಾವ್ದಪ್ಪ ಅಂತಂದ್ರೆ ಕಾಮಾ, ಪೀರಿಯಡ್, ಕ್ವಶನ್ ಮಾರ್ಕ್, ಎಕ್ಸ್ಕ್ಲಮೇಟರಿ ಮಾರ್ಕ್, ಇದು ಕೋಲನ್, ಸೆಮಿ ಕೋಲನ್, ಆಮೇಲೆ ಇದು ಎಕ್ಸ್ಕ್ಲಮೇಟರಿ ಮಾರ್ಕ್ ರೀ, ಇದು ಕಾಮಾ, ಫುಲ್ ಸ್ಟಾಪ್, ಆಮೇಲೆ ಕ್ವಶನ್ ಮಾರ್ಕ್, ಇವನ್ನೆಲ್ಲ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತಂದು ಹೇಳಿ ಕೊಟ್ಟಿದ್ದಾರೆ ಇಲ್ಲಿ. ಸೊ ಇದು ಅದಷ್ಟಲ್ದ ಇದು ಹೈಫನ್ ಅಂತ ಹೇಳಿ ಬರ್ತಿದ್ರಿ. ಡ್ಯಾಶ್ ಅಂದ್ರೆ ಹೈಫನ್, ಇದು ಡ್ಯಾಶ್ ಅಂತೇವಿ, ಇದು ಹೈಫನ್ ಅಂತ ಹೇಳಿ ಬರ್ತಿದ್ವಿ. ಇವು ಏನಪ್ಪಾ ಅಂತಂದ್ರೆ ನಾವು ಒಂದು ಪೋಯಮ್ನ ಮೂಲಕ ನಾವು ಇಲ್ಲಿ ನೋಡ್ಬೋದು. ದ ಪೋಯಮ್ ಈಸ್ ಪಂಕ್ಚುಯೇಷನ್ ಮಾರ್ಕ್ಸ್ ಬೈ 10 ಪ್ಲಟಾನಿಕ್ಸ್ ಅಂತ ಹೇಳಿ ಒಬ್ಬ ರೈಟರ್ ಅದನ್ರಿ. ಅವನ ಒಂದು ಕವನ ಐತಿ. ಆ ಕವನ ಸಂಕಲನದಾಗ ಎಲ್ಲ ಇವು ಯಾವಾಗ ಯೂಸ್ ಮಾಡಬೇಕು, ಎರಡು ಯೂಸ್ ಮಾಡಬೇಕು ಅಂತ ಹೇಳ್ಕೊಟ್ರೆ ನೆನಪಿಟ್ಕೋರಿ. ಈ ಹಿಂಗಂದ್ರೆ ಮ್ಯಾಲ್ ಡಾಟ ಕೆಳಗೊಂದು ಡಾಟ್ ಅಂದ್ರೆ ಕೋಲನ್ ಅಂತ ಹೇಳಿ, ಮ್ಯಾಲ್ ಡಾಟ ಕೆಳಗೆ ಕಾಮ ಇತ್ತಪ್ಪ ಅಂತಂದ್ರೆ ಅದಕ್ಕೆ ಏನಂತೆ ನಾವು ಸೆಮಿ ಕೋಲನ್ ಅಂತ ಹೇಳಿ ಕರಿತೀವಿ. ಆಮೇಲೆ ಇನ್ನು ಇದಕ್ಕೆ ಕ್ವಶನ್ ಮಾರ್ಕ್ ಅಂತ ಹೇಳಿ ಕರಿತೀವಿ. ಇಷ್ಟ ಇತ್ತಪ್ಪ ಅಂತಂದ್ರೆ ಫುಲ್ ಸ್ಟಾಪ, ಹಿಂಗೆ ಮಾಡಿ ಈ ಕಡೆ ಹಿಂಗೆ ಇತ್ತಪ್ಪ ಅಂತಂದ್ರೆ ಇಟ್ ಈಸ್ ನೋನ್ ಆಸ್ ವಾಟ್ ಕಾಮ. ಸೊ ಇವಿಷ್ಟು ನೀವು ನೆನಪಿಟ್ಕೋಬೇಕ್ರಿ, ಅವ್ನು ಹೆಂಗೆ ಯೂಸ್ ಮಾಡಬೇಕು. ಆಮೇಲೆ ಎಕ್ಸ್ಕ್ಲಮೇಟರಿ ಮಾರ್ಕ್ ರೀ, ಭಾವ ಸೂಚಕ ಅಂತ ಹೇಳಿ ನೀವು ಕರಿತೀವಿ ಕನ್ನಡ ಒಳಗೆ. ನೆಕ್ಸ್ಟ್ ನೋಡ್ರಿ ಪ್ರೆಸೆಂಟೇಷನ್ ಸ್ಕಿಲ್ಸ್ ಅದಾವ. ವಾಟ್ ಈಸ್ ಪ್ರೆಸೆಂಟೇಷನ್ ಮತ್ತು ಟೈಪ್ಸ್ ಆಫ್ ಪ್ರೆಸೆಂಟೇಷನ್ ಅಂತ ಹೇಳಿ. ಆಮೇಲೆ ಬಾಡಿ ಲ್ಯಾಂಗ್ವೇಜ್, ಯಾವ ರೀತಿ ಬಾಡಿ ಲ್ಯಾಂಗ್ವೇಜ್ ಇರಬೇಕು ನಿಮ್ಮದು. ಓಕೆ, ಬಾಡಿ ಲ್ಯಾಂಗ್ವೇಜ್ ಒಳಗೆ ಈ ಏನೇನು ಬರ್ತಾವಪ್ಪ, ಗೆಸ್ಚರ್, ಪೋಸ್ಚರ್, ಆಮೇಲೆ ವರ್ಬಲ್ ಕಮ್ಯುನಿಕೇಷನ್, ನಾನ್ ವರ್ಬಲ್ ಕಮ್ಯುನಿಕೇಷನ್, ಇವೆಲ್ಲನೂ ಏನಪ್ಪ ಅಂತಂದ್ರೆ ಬಾಡಿ ಲ್ಯಾಂಗ್ವೇಜ್ ಒಳಗೆ ಬರ್ತಾವೆ. ಪ್ರೆಸೆಂಟೇಷನ್ ನೀವು ಯಾವ ರೀತಿ ಮಾಡ್ತೀರಿ, ಹೆಂಗೆ ಪ್ರಿಪ್ರೇಷನ್ ಮಾಡ್ತಾರೆ ಪ್ರೆಸೆಂಟೇಷನ್ ಒಳಗೆ. ಆಮೇಲೆ ಪ್ರೆಸೆಂಟೇಷನ್ ಒಳಗೆ ಯಾವ್ಯಾವ ಟೈಪ್ಸ್ ಅದಾವ ಅಂತ ಹೇಳಿ ಐತಿ. ಇವು ಪ್ರೆಸೆಂಟೇಷನ್ ಮೇಲೆ ಮತ್ತು ಬಾಡಿ ಲ್ಯಾಂಗ್ವೇಜ್ ಮೇಲೆ ನಾವು ವಿಡಿಯೋ ಮಾಡಿ ಅದು ನೀವು ನೋಡ್ಬೋದು ರೀ. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಇಲ್ಲಿ ಹೌ ಶಿ ಬಿಕೇಮ್ ಆನ್ IAS ಆಫೀಸರ್ ಬೈ ಸುರಭಿ ಗೌತಮ್. ಸೊ ಈ ಸುರಭಿ ಗೌತಮ್ ಅವರು ಅವ್ರು ಹೆಂಗೆ IAS ಆದರು, ಅದ್ರಾಗೂ ಸ್ಪೆಷಲಿ ಲ್ಯಾಂಗ್ವೇಜ್
ಸುರಭಿ ಗೌತಮ್ ಏನಪ್ಪ ಅಂದ್ರೆ ಪೂರಾ ಹಳ್ಳಿಯಿಂದ ಬಂದಕ್ಕಿ, ಆಮೇಲೆ ಹಿಂದಿ ಮೀಡಿಯಂ ಸ್ಟೂಡೆಂಟ್ ಇರಕಿ. ಅವಳು ಹೆಂಗೆ IAS ಎಕ್ಸಾಮ್ ಪಾಸ್ ಆದಳು, ಅದಷ್ಟೇ ಅಲ್ದ ಅಕ್ಕಿ ಜೀವನೊಳಗೆ ಎಷ್ಟು ಎಕ್ಸಾಮ್ ಬರ್ದಲ್ರಿ ಗೌರ್ಮೆಂಟ್ ಎಕ್ಸಾಮ್ಸ್, ಅಷ್ಟು ಎಕ್ಸಾಮ್ಸನ್ನು ಮೊದಲನೇ ಅಟೆಂಪ್ಟ್ ಒಳಗೆ ಕ್ಲಿಯರ್ ಮಾಡಿರ್ತಕ್ಕಂಥದ್ದು ಯಾರಪ್ಪ ಅಂತಂದ್ರೆ ಸುರಭಿ ಗೌತಮ್. ಸೊ ಅವರ ಒಂದು ಲೈಫ್, ಅವರೊಂದು ಮಾರ್ಗದರ್ಶನ ನಿಮಗೆ ಸಿಗಲಿ ಅಂತ ಹೇಳಿ ಒಂದು ಯೂಟ್ಯೂಬ್ ವಿಡಿಯೋ ಇಟ್ಟಿದ್ದಾರೆ. ಅದ್ರಾಗೂ ನೀವು ಲ್ಯಾಂಗ್ವೇಜ್ ಬಗ್ಗೆ ಕಲಿಬೇಕು, ಅದ್ರ ಇಂಪಾರ್ಟೆನ್ಸ್ ಕಲಿಬೇಕಂತ ಹೇಳಿ. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಗ್ಲೋಬಲ್ ಹೆಲ್ತ್ ಕೇರ್ ಬೈ ತೇಜಸ್ವಿನಿ ಮನೋಗ್ನ ಅವರು. ಇನ್ನು ನೆನ್ಪಿಟ್ಕೋರಿ 2019 ಒಳಗೆ ಅವರಿಗೆ ಮಿಸ್ ಇಂಡಿಯಾ ಅರ್ತ್ ಅಂತ ಹೇಳಿ ಕೊಟ್ಟರು, ಮಿಸ್ ಅರ್ತ್ ಇಂಡಿಯಾ ಅಂತ ಹೇಳಿ ಕೊಟ್ಟಿದ್ರು. ಅವ್ರ ಟೈಟಲು ಬಂದೈತಿ. ಅದಷ್ಟು ಅವ್ರು ಯೋಗ ಪ್ರಾಕ್ಟೀಷನರ್ನು ಆಗಿದ್ರು, ಹಂಗನ ಡಾಕ್ಟರ್ನು ಅದಾರ, ಫಿಸಿಸಿಸ್ಟು ಅದಾರ. ಸೊ ಇವ್ರದ್ದೊಂದು ವಿಡಿಯೋ ರೀ. ಅವ್ರು ಏನು ಹೇಳ್ತಾರೆ, ಗ್ಲೋಬಲ್ ಹೆಲ್ತ್ ಕೇರ್ ಹೆಂಗಿರಬೇಕು, ಅದ್ರಾಗೂ ಸ್ಪೆಷಲ್ ಏನಪ್ಪ ಅಂದ್ರೆ ಇಂಪಾರ್ಟೆನ್ಸ್ ಆಫ್ ಹೆಲ್ತ್ ಇಶ್ಯೂಗಳನ್ನು ಹೆಂಗೆ ನಾವು ಮ್ಯಾನೇಜ್ ಮಾಡಬೇಕು ಅನ್ನೋದು. ಇನ್ನು ನೆಕ್ಸ್ಟ್ ನೋಡ್ರಿ, ಸುಧಾ ಮೂರ್ತಿ ನೋಡ್ರಿ, ವೆರಿ ಇನ್ಸ್ಪಿರೇಷನಲ್ ಟ್ಯಾಕ್ ಆನ್ ಹೌ ಟು ಲೀಡ್ ಲೈಫ್ ಮೀನಿಂಗ್ಫುಲಿ ಬೈ ಸುಧಾ ಮೂರ್ತಿ ಅವ್ರ ಒಂದು ವಿಡಿಯೋ ಐತ್ರಿ. ಯೂಟ್ಯೂಬ್ ಒಳಗೆ ನೀವು ಒಂದು ಚೆಕ್ ಮಾಡ್ಬೋದು. ಅದನ್ನು ಇವರ ಹೇಳಿರ್ತಾರೆ, ಅದನ್ನು ನೀವು ಯೂಟ್ಯೂಬ್ ನೋಡ್ಬೋದು ವಿಡಿಯೋ. ಇಂಪಾರ್ಟೆನ್ಸ್ ಆಫ್ ಬ್ಯಾಲೆನ್ಸಿಂಗ್ ಕರಿಯರ್ ಆ್ಯಂಡ್ ಫ್ಯಾಮಿಲಿ, ನಾವು ಕರಿಯರ್ ಮತ್ತು ಫ್ಯಾಮಿಲಿನ ಹೆಂಗೆ ಬ್ಯಾಲೆನ್ಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸುಧಾ ಮೂರ್ತಿ ಅವ್ರು ನಮಗೆ ಇಲ್ಲಿ ಹೇಳ್ಕೊಡ್ತಾರೆ. ಆ ವಿಡಿಯೋ ನೋಡ್ಬೋದು ನೀವು. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಡೈವರ್ಸಿಟಿ ಇನ್ ದ ನ್ಯೂ ನ್ಯಾಷನಾಲಿಟಿ ಬೈ ಕ್ಯಾಪ್ಟನ್ ರಘುರಾಮ್ ಅನ್ನೋರು ಅದಾರ ರೀ. ಅವರೊಂದು ಡೈವರ್ಸಿಟಿ ಇನ್ ನ್ಯಾಷನಾಲಿಟಿ ಅಂತ ಹೇಳಿ ಒಂದು ವಿಡಿಯೋ ಐತಿ, ಅದನ್ನು ನೀವು ನೋಡ್ಬೋದು. ಓಕೆ, ಸೊ ಇದಿಷ್ಟು ಏನಪ್ಪ ಅಂದ್ರೆ ನಮ್ಮ BA ಇಂಗ್ಲೀಷ್ ಮೀಡಿಯಮ್ ಇಂಗ್ಲೀಷ್ ಹುಡುಗರಿಗೆ ಐತ್ರಿ, ಇದು ಬೇಸಿಕ್ ಇಂಗ್ಲೀಷ್. ಸೊ ದಿಸ್ ಇಸ್ ದೇರ್ ಫಾರ್ ಬೇಸಿಕ್ ಇಂಗ್ಲೀಷ್, ರಿಮೆಂಬರ್ ದ್ಯಾಟ್. BA ಸೆಕೆಂಡ್ ಸೆಮಿಸ್ಟರ್ ಬೇಸಿಕ್ ಇಂಗ್ಲೀಷ್. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ದ್ಯಾಟ್ಸ್ ಇಟ್. ಮತ್ತಿನ್ನು ಯಾವ ಟಾಪಿಕ್ ಮೇಲೆ ವಿಡಿಯೋಸ್ ಮಾಡ್ಬೇಕಂತ ಹೇಳ್ರಿ, ಅದನ್ನು ನಾನು ಮಾಡ್ತೀನಂತ. ಇಟ್ ಈಸ್ ಅ ಶಾರ್ಟ್ ವಿಡಿಯೋ ವಿಚ್ ಗಿವ್ಸ್ ಯು ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ದ ಸಿಲೆಬಸ್ ವಿಚ್ ಇಸ್ ದೇರ್ ಫಾರ್ ಯುವರ್ BA second semester. See you all in the next video, my dear students.